ದುಡ್ಡಿದವ್ರಿಗೆ ಹೇಗ ಇಡೀ ದೇಶ ಕೊಡೋದ ಜೊತೆಗೆ ದುಡ್ಡು ಹೆಂಗೆ ಹೇಳ್ತದೆ ಕೇಳೋಂಥ ರಾಜಕಾರಣ ಎಲ್ಲ ಇಲ್ಲಿ ಯಾವುದೇ ರಾಜನೀತಿ ಇಲ್ಲ, ಎಲ್ಲ ರಾಜಕೀಯ. ಸರ್ ಎಲ್ಲ ಇನ್ನೊಂದು ಪ್ರಶ್ನೆ ಏನು ಉಟ್ಕೊಂತ ಇದೆ ಅಂತಂದ್ರೆ, ಈ ಬೆಳಗಾವಿ ಜಿಲ್ಲೆಯಲ್ಲಿ ಏನಂತೀರಾ ನೀವು, ಜಾರಕಿಹೊಳಿ ಕುಟುಂಬದಲ್ಲಿ ಕೆಲವೊಬ್ರು ಕಾಂಗ್ರೆಸ್ನಲ್ಲಿದ್ದಾರೆ, ಕೆಲವೊಬ್ರು ಭಾಜಪಾದಲ್ಲಿದ್ದಾರೆ, ಹೌದಾ ಸರ್? ಬಿಜೆಪಿ ಅವರಿಗೆ ಯಮಕನಮರಡಿ ಕ್ಷೇತ್ರ ತುಂಬಾ ಇಂಪಾರ್ಟೆಂಟ್, ಕಾಂಗ್ರೆಸ್ನವರಿಗೆ ಗೋಕಾಕ್ ಹಾಗೂ ಮೂಡಲಗಿ ಕ್ಷೇತ್ರ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಪ್ರಾಬಲ್ಯ ಸಾಧಿಸ್ಬೇಕಂತಂದ್ರೆ ಡಿ.ಕೆ. ಶಿವಕುಮಾರ್ ಅವ್ರು ಏನ್ ಮಾಡಬೇಕು, ವಿಜಯೇಂದ್ರ ಅವ್ರು ಏನ್ ಮಾಡಬೇಕು? ನೋಡ್ರಿ, ಡಿ.ಕೆ.ಶಿ ಅವರು ಅಲ್ಲಿ ತಮ್ಮ ಏರಿಯಾಕ್ಕೆ ಹೋದಾಗ ದೇವೇಗೌಡರು ಎದುರಿಸ್ಬೇಕು. ಅದೇ ಕಾಲಕ್ಕೆ ವಿಜಯೇಂದ್ರ ಅವರು ತಮ್ಮ ಏರಿಯಾಕ್ಕೆ ಹೋದಾಗ ಅಲ್ಲಿ ತಮ್ಮೊಳಗಿದ್ದಂಥ ಕೇಸರು ಅಂಥವ್ರನ್ನ ಎದುರಿಸ್ಬೇಕಾಗಿದೆ. ಇಲ್ಲೆಲ್ಲನೂ ಕುಟುಂಬ ರೀತಿ ಭಾಳ ಡೆವಲಪ್ ಆಗಿದ್ರಿಂದಾಗೆ ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಎಷ್ಟು ಮಟ್ಟ ಯಶಸ್ವಿ ಆಗ್ತಾರೆ ಗೊತ್ತಿಲ್ಲ. ಅದೇ ರೀತಿ ವಿಜಯೇಂದ್ರ ಅವರು ಯಶಸ್ವಿ ಆಗ್ತಾರೋ ಗೊತ್ತಿಲ್ಲ. ಯಾಕೆ ಅವ್ರವ್ರು ಏರಿಯಾದಲ್ಲಿ ಸ್ಟ್ರಾಂಗ್ ಇದ್ದಾರೆ, ಸ್ಟ್ಯಾಂಡರ್ಡ್ ಇದ್ದಾರೆ. ಇಲ್ಲಿ ಬಂದಾಗ ಮಾತ್ರ ಇಲ್ಲಿ ಈ ಕುಟುಂಬಗಳು ಎಲ್ಲ ಕುಟುಂಬಗಳು ಒಂದೊಂದಲ್ಲ ಅಂದ್ರೆ ದೊಡ್ಡದಾಗಿ ಕಾಣೋದು ನಮ್ಮ ಜಾರಕಿಹೊಳಿ ಅವ್ರದ್ದು ಇವತ್ತು ಓಪನ್ ಆಗಿ. ಯಾಕಂದ್ರೆ ಇಡೀ ಡಿಸ್ಟೆನ್ಸ್ ಕಾಣೋದಲ್ಲ, ನೀವು ಹಂಗೆ ಬರೋಲ್ಲ, ಅದನ್ನು ತಮ್ಮ ವಶ ಮಾಡ್ಕೊಂಡಿದ್ದಾರೆ ಹುಡುಗಾಟೆಲ್ಲ. ಮತ್ತು ಅದಕ್ಕೆ ಶ್ರಮನೂ ಪಟ್ಟಿದ್ದಾರೆ, ಅದನ್ನು ನಾವು ಮೆಚ್ಚಬೇಕಾಗ್ತದೆ. ಶ್ರಮ ಪಟ್ಟಿದ್ದಾರೆ, ಹಂಗೆ ಬಂದಿಲ್ಲ, ಒಂದಿಂದ ಬಂದಿಲ್ಲ ಅದು. ಸರ್ ಲಾಸ್ಟ್ ಒಂದು ಪ್ರಶ್ನೆ, ಕ್ಲೋಸಿಂಗ್ ಸ್ಟೇಟ್ಮೆಂಟ್ ಕೊಟ್ಬಿಡಿ. ಕುಟುಂಬಗಳ ಪಕ್ಷಗಳ ಇಲ್ಲಿಗೆ ಬೆಳಗಾವಿ ರಾಜ್ಯಕ್ಕೆ ಬಂದಾಗ ಕುಟುಂಬಗಳನ್ನ ಎಲ್ಲಿವರೆಗೆ ರಾಷ್ಟ್ರೀಯ ಕಾರಣದ ಪಕ್ಷಗಳಿದ್ದಾವ, ರಾಷ್ಟ್ರೀಯ ಮತ್ತು ರಾಜ್ಯದ ಪಕ್ಷಗಳಿದ್ದಾವ, ಅವ್ರು ಯೋಗ್ಯರು ನಿಲ್ಲಿಸುವವರೆಗೆ, ಒಬ್ಬ ಸಮರ್ಥ ನಿಲ್ಲಿಸುವವರೆಗೆ ಇದು ಡಾಮಿನೆನ್ಸ್ ಇರುವುದನ್ನು ನೋಡಿದ್ರಲ್ಲ. ವಿಷಯ ಇನ್ನೊಂದು ಮಾತ್ರ ಹೇಳಬೇಕು ಅನ್ನೋದು, ಮತದಾರರು ಸ್ವತಃ ನಿರ್ಣಯ ತಗೊಂಡು ಮಾಡಬೇಕು. ಅದು ಯಾರು ಜಾಗೃತಿ ಆಗ್ತಾರೋ ಗೊತ್ತಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಮತದಾರರು ಜಾಗೃತರಾಗಬೇಕು. ಅದೇ ರೀತಿ ರಾಷ್ಟ್ರೀಯ ಹಾಗೂ ರಾಜ್ಯ ಮಟ್ಟದ ಪಕ್ಷಗಳು ಕೂಡ ಯಾರು ಸಬಲರಿದ್ದಾರೆ, ಯಾರು ಯೋಗ್ಯರಿದ್ದಾರೆ, ಯಾರು ಹೌದಪ್ಪ ಇವನು ಯೋಗ್ಯ, ಸಮಾಜಕ್ಕೆ ಪ್ರಾಮಾಣಿಕ ಯಾರಿದ್ದಾರೋ ಅವರಿಗೆ ಟಿಕೆಟ್ ಕೊಡಬೇಕು, ಅವರನ್ನು ಆರಿಸಿ ಬರೋದಕ್ಕೆ ಅವ್ರಿಗೊಂದು ಸ್ವಲ್ಪ ಹೆಲ್ಪ್ ಮಾಡಬೇಕು ಅಂತ ಹೇಳಿ ಈ ಒಂದು ಚರ್ಚೆಯ ನಿಷ್ಕರ್ಷತೆಗೆ ಬಂದಿದೆ. ಇನ್ನಷ್ಟು ಸುದ್ದಿಗಳಕ್ಕಾಗಿ ಸದಾ ಫಾಲೋ ಮಾಡ್ತಾರೆ 16 ನ್ಯೂಸ್. ಇದು ಸದ್ಯದ ಕೈಗನ್ನಡಿ. ಧನ್ಯವಾದ. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.